Namaskar everyone. First of all, again, like I'm thanking every journalist. You are all here from different part of states like Tamil Nadu, Andhra Pradesh, Telangana, Kerala, and from the Bollywood. It's such a great moment for us to having you, all of you here, and covering our trailer and the event. Thank you so much. For me, I really thanks Rakshit for giving me this opportunity to produce this film. Thanks, Guru. ಕಿರಿಕ್ ಪಾರ್ಟಿ ಆದಮೇಲೆ ಕಿರಿಕ್ ಬಿಟ್ಟ ಎಕ್ಸಾಕ್ಟ್ 3 ಇಯರ್ಸ್ಗೆ ಅವನೇಶ ಮನಾರಣ ಬರ್ತಾ ಇರೋಂಥ ಫಿಲಮು. ಮೇ ಬಿ ರಕ್ಷಿತ್ಗೆ ಕಿರಿಕ್ ಪಾರ್ಟಿ ಆದಮೇಲೆ ಎಷ್ಟು ಫಿಲಮ್ಸ್ ಆಫರ್ಸ್ ಇತ್ತು ಅಂತ ಹೇಳಿದ್ರೆ ಈ ಕೂಡ ಡನ್ 3 ಫಿಲಮ್ಸ್ ಬೈ ಟೇಕಿಂಗ್ ಲೈಕ್ ಕ್ಲೋಸ್ ಟುಗೆದರ್ ಪ್ರಿಪರೇಷನ್. ಬಟ್ ಈ ಆಲ್ವೇಸ್ ವಾಂಟೆಡ್ ಟು ಮೇಕ್ ಗುಡ್ ಕಂಟೆಂಟ್ and a great films. So that is why like he took 3 years of time. He sacrificed his so many of personal life, so many things to achieve this thing. So I'm really feel very great that I'm part of this team. And production anta bandaga definitely agi producer obre irodilla. Nanna entire film alli like Benel bag nintiddu nan executive producers Sudarshan and Hemant. So without them idನ್ನ achieve ಮಾಡಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಆರ್ಟ್ ಡೈರೆಕ್ಟ್ರಿಗೆ ಬರೀ 3 ಸೆಟ್ ಅಂತ ಹೇಳ್ಬಿಟ್ಟು ಕಳಿಸಿದ್ದು ಉಲ್ಲಾಸ್ಗೆ. ಸೊ ಟೋಟಲಿ ವಿ ಹ್ಯಾವ್ ಪುಟ್ 19 ಸೆಟ್ಸ್. 95% ಆಫ್ ಶ್ರೀಮನ್ನಾರಾಯಣ ಈಸ್ ಬಿನ್ ಶಾರ್ಟ್ ಇನ್ ಸೆಟ್. ಸೊ ಥ್ಯಾಂಕ್ಸ್ ಉಲ್ಲಾಸ್. ಅರೌಂಡ್ ಜೊತೆ ಅವರ್ ಕಾಸ್ಟ್ಯೂಮ್ ಡಿಸೈನರ್, ಇಟ್ ವಾಸ್ ಲೈಕ್ ಇನಿಷಿಯಲಿ ಇಟ್ ವಾಸ್ ಫಾರ್ 50-60 ಕ್ಯಾರೆಕ್ಟರ್ಸ್, ದೆನ್ ಇಟ್ ವೆಂಟ್ ಅಪ್ ಟು 300 ಕ್ಯಾರೆಕ್ಟರ್ಸ್. ಥ್ಯಾಂಕ್ ಯು ಅವರು. ಆ್ಯಂಡ್ ಐ ಆಲ್ವೇಸ್ ಹ್ಯಾವ್ ಎ ಇಶ್ಯೂ ವಿತ್ Karam. Where is Karam? He always made me bring the lights from all part of India, Tamil Nadu, everywhere, Bombay, Delhi. He's telling like 5 languages. He's giving the justice. And Ajneesh is doing song and as well as the background score. Thank you, Ajju. After Kirik Party like this is going to be big league. And Charan Raj, we worked in Godipatna, and from here like this is our 3rd film. Thank you, Charan bhai. ಶಾನ್ವಿ ಇದೊಂದು ಹೇಳೋದಿದೆಯಾ ನಿಮ್ಮ ಬಗ್ಗೆ? ಥ್ಯಾಂಕ್ ಯು ಸೋ ಮಚ್. ಅನ್ಕಂಡೀಷನಲ್ ಸಪೋರ್ಟ್ ಮಾಡಿದ್ದೀರಾ. ನಿಮಗೂ ಕೂಡ ತುಂಬ 30 ಡೇಸ್ ಅಂತ ಹೇಳಿದ್ದಲ್ಲ, ಒಂದು 70 ಡೇಸ್ ಯೂಸ್ ಮಾಡೋದು, 55 ಡೇಸ್ ಸರ್. ಅಚ್ಚು ಸರ್ ಆಲ್ರೆಡಿ ಅವರೇ ಹೇಳ್ಬಿಟ್ಟಿದ್ದಾರೆ, ನಾವೇನೇನು ಹೇಳಕ್ಕೆ ಮುಗಿಸ್ಕೊಂಡಿಲ್ಲ. ಥ್ಯಾಂಕ್ ಯು ಸರ್. ಪ್ರಮೋದ್ ಶೆಟ್ರು ಸರ್, ಬಾಲಾಜಿ ಸರ್. ಸೊ ಕನ್ನಡ ಇಂಡಸ್ಟ್ರಿ, ಸೌತ್ ಇಂಡಿಯನ್ ಇಂಡಸ್ಟ್ರಿಲಿ ಹೊಸ ವಿಲನ್ ಫೇಸ್ ಕಾಣಿಸುತ್ತೆ. ಸೊ ದಟ್ ಈಸ್ ಯು. ಆ್ಯಂಡ್ ರಿಷಬ್ ಸರ್ ನಮ್ಮ ಫಿಲಮಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ನನಗೆ ಅನ್ಸಕ್ಕೆ ನೀವು ಒಂದು ಟೈಟ್ಲ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ, ಕೌಬಾಯ್ ಕೃಷ್ಣ ಅಂತ ಮಾಡಿದ್ದೀರಾ. ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಫಿಲಮಲ್ಲಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕನ್ಸಿಡರಿಂಗ್, ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಎಂಟೈರ್ ಮೀಡಿಯಾ ಫಾರ್ ಕವರಿಂಗ್ ದಿಸ್ ಈವೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಷ್ಕರ್. ರಿಷಬ್ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇರೋದು. ನಾನು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ರಕ್ಷಿತ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ತುಂಬ ಥರ ಕೆಡಿಸ್ಕೊಂಡು ಸಚಿನ್ ಮುಖಾಂತರ ಆಲ್ಮೋಸ್ಟ್ ಒಂದು 6 ತಿಂಗಳು ಬರೀ 3 ಕೋಟಿ ಬಡ್ಜೆಟಲ್ಲಿ ಮಾಡೋಣ ಅಂತ ಆ ಸಿನಿಮಾ ಸ್ಟಾರ್ಟ್. ನನಗೆ ಒಂದೆಲ್ಲೋ ದೇವರ ಆಶೀರ್ವಾದ ಅಂತ, ಇಂಥ ದೊಡ್ಡ ಸಿನಿಮಾ ಜೊತೆ ನಾನು ಇರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆಲ್ಲ ಕಾರಣ ಪುಷ್ಕರ್ಜಿ. ಇವತ್ತು ನಮ್ಮ ದೊಡ್ಡ ಹೀರೋ ಅಂತಂದ್ರೆ ಪುಷ್ಕರ್, ರಿಯಲಿ. ಯಾಕಂದ್ರೆ ನಾನು 2 ಇಯರ್ಸ್ ಬ್ಯಾಕ್ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ಲಿ 9 ಮಂತ್ಸ್ ನಾನು ಸಚಿನ್ ರಕ್ಷಿತ್ ಜಿ ಎಲ್ಲ ಕೆಲಸ ಮಾಡಿ ಇನ್ನೇನು ಶೂಟಿಂಗ್ ಹೋಗ್ಬೇಕಾಯ್ತು. ಕಿರಿಕ್ ಪಾರ್ಟಿ ದೊಡ್ಡ ಸಕ್ಸಸ್ ಆಯಿತು. ಅವಾಗ ಪುಷ್ಕರ್ ಜಿ ಬಂದು ಮಾತಾಡಿದ್ರು, ಈಗ ಕಿರಿಕ್ ಪಾರ್ಟಿ ದೊಡ್ಡ ಹಿಟ್ ಆಗಿದೆ, ಅದರಿಂದ 8ರಿಂದ 10 ಕೋಟಿಲಿ ಒಂದು ಸಿನಿಮಾ ಮಾಡೋಣ ಅಂತ. ಇವತ್ತು 10 ಪಟ್ಟು ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ರಿಯಲಿ ಇವತ್ತು ಇಬ್ಬರು ಹೀರೋ ಈ ಸಿನಿಮಾಗೆ. ಟೋಟಲ್ ಟೀಮ್ ಇದೆ, ನಾನು ಇದ್ದೀನಿ. ನನ್ನ ಸುಮ್ಮನೆ ದುಡ್ಡು ಹಾಕಿದ್ರೆ ಇದು ಹೋಗ್ತಾ ಇರಲಿಲ್ಲ. ನಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇರ್ಬೋದು, ಆದರೆ ಪುಷ್ಕರ್ ಜಿ ಮತ್ತು ರಕ್ಷಿತ್ ಶೆಟ್ಟಿ ರಿಯಲ್ ಆಪರೇಷನ್ ಸರ್ ತುಂಬ ಖುಷಿ ಆಗ್ತಾ ಇದೆ. ಖುಷಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು. ರಜನೀಶ್ ಅವರು ಉಭಯದವರು ಗಂಡಂತೆಯಿಂದಲೇ ಚಿತ್ರ ರೆಡಿ ಆಗೋ ತನಕ ಅವರು ನಿದ್ದೆ ಮಾಡೋದಕ್ಕೆ ರಕ್ಷಿತ್ ಬಿಡೋದಿಲ್ಲ. ಅವ್ರ ಸ್ಟುಡಿಯೋದಲ್ಲೇ ಹಾಸಿಗೆ ಹಾಕೊಂಡು ರೆಕಾರ್ಡಿಂಗ್ ಮಾಡಿಸ್ತಾ ಇರ್ತಾರೆ. ಆ ಥರದೊಬ್ಬ ದೊಡ್ಡ ಟ್ಯಾಲೆಂಟ್ ನಮ್ಮ ತಂಡದ. ಥ್ಯಾಂಕ್ ಯು.
evening, everyone. I think it's evening, right? Yeah, almost evening. What was the question? The question was, you're one of the only few ladies in this entire film. What is it like to work with the gang of men, the boys? Oh, I've never been so pampered in my life. In my entire film career, I have never ever been so pampered. So, the people are amazing. The team is the best part of this film. I don't know what is the film, how big it's gonna be, how big hit it's gonna be, but this team is once in a lifetime team. So, yeah, lucky to be a part of it. And thanks to all of you for coming all the way to Karnataka, supporting this film. After KGF and Pehelwan, I think this is the third film. Kurukshetra, this is the fourth film apparently we are releasing all over India. And your support is the most important thing for us, for a good film. More than Sandalwood, it's about a good film. So thank you everyone, thank you even Kannada media. Thank you everyone. Thank you, Shamli. Let's give a round of applause, everybody. My next question is to Sachin. Sachin, ಇದೇ ಸ್ಕ್ರಿಪ್ಟ್ ಜೊತೆ ನನ್ನ ಡೈರೆಕ್ಟರ್ ಕರಿಯರ್ನ ಸ್ಟಾರ್ಟ್ ಮಾಡ್ತೀನಂತ ಎಲ್ಲಿಂದ ಥಾಟ್ ಬಂತು? I mean, you've been around with them. You could have made any film. Why did you choose this one? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಇದು ಅಂದರೆ ನಾನು ಚೂಸ್ ಮಾಡಿದ ಸ್ಕ್ರಿಪ್ಟ್ ಅಲ್ಲ, ಈ ಚಾನ್ಸ್ ನನಗೆ ಸಿಕ್ಕಿದ್ದು ರಕ್ಷಿತಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ನಾವು ಉಳಿದವರು ಕಂಡಂತೆ ಉಳಿದವರು ಕಂಡಂತೆ ಫಿಲ್ಮ್ನ ಎಡಿಟ್ ಮಾಡಿದ್ದೆ. ಆ ಫಿಲ್ಮ್ ಮಾಡುವಾಗಲೇ ನಾನು ರಕ್ಷಿತ್ ಇಬ್ರು ಒಂದು ಫಿಲ್ಮ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸೊ ಅದು ಹಾಗೆ ನಡೀತಾ ಇವ್ರದ್ದು ಬೇರೆ ಬೇರೆ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಕಿರಿಕ್ ಪಾರ್ಟಿ ಮುಗಿದ್ಮೇಲೆ ನಾವು ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಇವರು ನಾವು ಬೇರೆ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಕಿರಿಕ್ ಪಾರ್ಟಿ ಫಿಲ್ಮ್ ಹಿಟ್ ಆದಮೇಲೆ ಓಕೆ ಬೇಡ, ಇವಾಗ ಬೇರೆ ಥರದೊಂದು ಸಿನಿಮಾ ಇವಾಗ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವನೇ ಶ್ರೀಮನಾರಾಯಣ ಅಂತ ಒಂದು ಸ್ಕ್ರಿಪ್ಟ್ ಇದೆ, ಅದು ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರು. ನಾನು ಕಣ್ಮುಚ್ಕೊಂಡು ಒಪ್ಕೊಂಡೆ. ಬಿಕಾಸ್ ಅಂದರೆ ರಕ್ಷಿತ್ ಅವ್ರು ಅವ್ರ ಟೀಮ್ ಬರೆದಿರೋ ಸ್ಕ್ರಿಪ್ಟ್ ಅಂದರೆ ಡೆಫಿನೆಟ್ಲಿ ಅದಕ್ಕಿಂತ ಒಂದು ದೊಡ್ಡ ಆಪರ್ಚುನಿಟಿ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ಗೆ ಇನ್ನೊಂದು ಇರಲ್ಲ. ಸೊ ಹೀಗೆ ಸ್ಟಾರ್ಟ್ ಆಯಿತು. ಅಂದರೆ ಈ ಫಿಲಮ್ ಸ್ಕ್ರಿಪ್ಟಿಂದ ಹಿಡಿದು ನೆಕ್ಸ್ಟ್ ಅಂದರೆ ಸ್ಕ್ರಿಪ್ಟ್ ಹೇಗೆ ಇಂಪಾರ್ಟೆಂಟ್ ಆಯಿತು ಹಾಗೆ ಪ್ರೊಡ್ಯೂಸರ್ಸ್ ಕೂಡ. ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟು ಬೇರೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದಾಗ ಪ್ರಕಾಶ್ ಸರ್ ಜೊತೆ ಸ್ಟಾರ್ಟ್ ಮಾಡಿದ್ವಿ ಫಿಲಮ್. ಆಮೇಲೆ ಅವನೇ ಶ್ರೀಮನ್ನಾರಾಯಣ ಅಂತ ಚೇಂಜ್ ಆಯಿತು. ಆಮೇಲೆ ಅದರದ್ದು ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಬಜೆಟ್ ಇನ್ಕ್ರೀಸ್ ಆಯಿತು. ಆಮೇಲೆ ಈ ಫಿಲ್ಮ್ ಹೇಳಬೇಕು ಅಂದರೆ ಅದು ನಾವೇನು ಪ್ಲ್ಯಾನ್ ಮಾಡಿಲ್ಲ. ಆ ಫಿಲ್ಮ್ ಆದಷ್ಟು ಅದೇ ಏನೇನು ಬೇಕೋ ಅದನ್ನ ತಗೊಳ್ತಾ ಇಷ್ಟು ದೊಡ್ಡ ಮಟ್ಟಕ್ಕೆ ಇವಾಗ ಬೆಳೆದಿದೆ. ಪ್ರೊಡ್ಯೂಸರ್ಸ್ ರಿಯಲ್ ಹೀರೋಸ್ ಅಂದರೆ ನಮ್ಮ ಫಿಲಮ್ಗೆ ಪ್ರೊಡ್ಯೂಸರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಅಂಡ್ ಪ್ರಕಾಶ್ ಸರ್. ಈ ಮಟ್ಟಿಗೆ ಬರೋ ಕಾರಣ ನೀವಿಬ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಟೀಮ್. ಆಲ್ಮೋಸ್ಟ್ ಒಂದು 3 years ಅವರ ಎಫರ್ಟ್ ನೀವು ನೋಡ್ತೀರಾ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ, ಒಂದೊಂದು ಫ್ರೇಮಲ್ಲೂ ನೋಡ್ತೀರಾ. Let's give Sachin a round of applause, everybody, once again. Thank you, Sachin. ನಾವು ಎಲ್ಲೇ ಹೋದ್ರು ನಿಮಗೆ ತೆರೆ ಮೇಲೆ ಕಾಣಿಸ್ತೀವಿ. ನಿಮ್ಮ ಟ್ರೈಲರ್ ಇಂದ ಹಿಡಿದು ಸಿನಿಮಾಯಿಂದ ಹಿಡಿದು ಎಲ್ಲ ಕಡೆ ನಾವು ಕಾಣಿಸ್ಕೋತೀವಿ. ಬಟ್ ಹಿನ್ನೆಲೆಯಲ್ಲೇ ಇದ್ದು ಅಷ್ಟೂ ಕೆಲಸಗಳನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಅದ್ಭುತವಾಗಿ, ಇಲ್ಲ ಅಂದಿದ್ರೆ ಈ ತರದ ಸಿನಿಮಾ ಈ ತರದ ಒಂದು ಪ್ರೆಸ್ ಮೀಟ್ ಕೂಡ ಆರ್ಗನೈಸ್ ನಾನ್ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನ್ ಮಾಡಿರುವಂತಹ ದೊಡ್ಡ ಸಿನಿಮಾ ಇದು. ಸೊ ಧನ್ಯವಾದಗಳು ಪುಷ್ಕರ್ ಸರ್ ಅಂಡ್ ಪ್ರಕಾಶ್ ಸರ್. ಇಟ್ ವಾಸ್ ಆಸಮ್ ಎಕ್ಸ್ಪೀರಿಯನ್ಸ್. ಸಚಿನ್, ಪುಷ್ಕರ್, ಪ್ರಕಾಶ್ ಅವರು, ರಕ್ಷಿತ್ ಅವರು ಈ ಚಿತ್ರನ ಶುರು ಮಾಡಿದಾಗ ಸಚಿನ್ ಜೊತೆ ನಾನು ಪ್ರಾಸೆಸ್ ನೋಡ್ತಿದ್ದಾಗ ಇದೊಂದು ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ, ತೆಲುಗು ಸಿನಿಮಾ, ಹಿಂದಿ ಸಿನಿಮಾ ಅಂತ ನೋಡಲಿಲ್ಲ. ಇದನ್ನ ಸಿನಿಮಾ ಆಗಿ ನೋಡಿದ್ರು. ಈಗ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಸಿಗತ್ತೆ. ಒಂದು ಆ ವರ್ಲ್ಡ್ ಅವ್ರು ಕ್ರಿಯೇಟ್ ಮಾಡಿರೋದು ಯಾವ ಭಾಷೆಯಲ್ಲಿ ಬೇಕಾದರೂ ಆಗಿರ್ಬೋದು. ಇಟ್ ಈಸ್ ಪ್ಯಾನ್ ಇಂಡಿಯಾ ಅಂತ ಅಂದಾಗ ಇದು ಒಂದು ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು. ಸೊ ಆ ರೀತಿ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಇದು ನಮ್ಗೆ ಯಾಕೆ ಹೆಮ್ಮೆಯ ವಿಷಯ ಅಂದರೆ ಇದು ಕರ್ನಾಟಕದ ಒಂದು ವಿಷನ್, ಇದು ಆಂಬಿಷಿಯಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬ ಮುಂಬರುವ ನಿರ್ದೇಶಕರಿಗೆ ಮಾದರಿ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ, ಆಗತ್ತೆ ಅಂತ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್.
for having me on. ಪದ ಬಂತು ಅಷ್ಟೊತ್ತಿಗೆ ಸೂಪರ್ ಮಚ್ಚ ಬಿಕಾಸ್ ಈ 3 ವರ್ಷ ಅವನ ಕನಸೇರಿತ್ತು. ಯಾಕಂದ್ರೆ ಈ ಐಡಿಯಾ ಹೊಡೆದಾಗ ನನಗೆ ಹೇಳಿದ್ದ, ಐ ಥಿಂಕ್ ತುಗ್ಲಕ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಇದ್ವಿ ನಾವು. ಸೊ ಈ ಐಡಿಯಾ ಹೇಳಿದಾಗಲೇ ಸೂಪರ್ ಆಗಿದೆ, ಸೊ ಇದು ಮಾಡೋಣ ಅನ್ನೋದೊಂದು ಐಡಿಯಾ ಇತ್ತು ಅವಾಗ. ಸೊ ಬಟ್ ಅದು ಈ ಮಟ್ಟಕ್ಕೆ ಒಂದು ಇದನ್ನ ನಾನು ಪ್ಯಾನ್ ಇಂಡಿಯಾ ಅಂತ ಹೇಳಲ್ಲ, ಇದನ್ನ ಯೂನಿವರ್ಸಲ್ ಫಿಲ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಪ್ರಪಂಚದ ಯಾವುದೇ ಟೇಸ್ಟ್ ಇರುವಂಥ, ಯಾವುದೇ ರೀತಿಯಾದಂಥ, ಯಾವುದೇ ಜಾನರ್ ಇಷ್ಟಪಡುವಂಥ, ಯಾವುದೇ ರೀತಿಯಾದ ಸಿನಿಮಾನ ಇಷ್ಟಪಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಅವನೀಶ್ ಶ್ರೀಮನ್ನಾರಾಯಣ ನೋಡಿ ಎಂಜಾಯ್ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಪುಷ್ಕರ್ ಸರ್ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಯಾಕಂದರೆ ಎಲ್ಲರೂ ಹೇಳಿದ್ದಾರೆ. But who would insist on another shot because he wasn't happy with the previous shot, even in terms of lighting it. Because of Sachin, who would say, no, let's take one more, I think I'll get a better edit there, it'll cut well, it'll look visually pleasing. It was because of Ullas, who's made those beautiful sets, because of Anu, those beautiful costumes. So to be very frank, it was very difficult and very easy, thanks to these guys. And I hope you guys enjoy the film. I'm the artist and everything. Thank you. That's it. ಥ್ಯಾಂಕ್ ಯು. ಅನವಶ್ಯಕತೆ ಖರ್ಚುಗಳು ಬೇಡ, ಬಟ್ ಏನೇನು ತಗೊಂಡಿ ಅಂತ. ನೆಕ್ಸ್ಟ್ ಪುಷ್ಕರ್ ಸರ್ ಫೋನ್ ಮಾಡಿದೆ, ಹೌದಾ ಮ್ಯಾಮ್ ಬೇಕಾ, ಓಕೆ, 3 ಹೇಳಿದ್ದು ನನ್ನ ಕೈಲಿ ಏನೂ ಇಲ್ಲ, ನಿನಗೆ ಬೇಕಾ, ಓಕೆ ಕೊಡ್ತೀನಿ, ಹೋಗಿ ಮಾಡ್ಬೋಬ ಅಂತ. ಥ್ಯಾಂಕ್ ಯು ಪುಷ್ಕರ್ ಸರ್. ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅವನೀಶ್ ಶ್ರೀಮನ್ನಾರಾಯಣ. ಮೆಸಡೋಲಿಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದು ತುಂಬ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ನಮಗೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅವನೀಶ್ ಶ್ರೀಮನ್ನಾರಾಯಣ. ಆ್ಯಂಡ್ ಇನ್ಮುಂದೆ ತೆರೆ ಮೇಲೆ ಬರುತ್ತೆ. ಸೊ ನೀವೆಲ್ಲರೂ ನೋಡಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಅದ್ಭುತ ಚಿತ್ರ, ಇಂಥ ಅದ್ಭುತ ತಾರಾಗಣ ಇರುವ ಚಿತ್ರ, ತಂತ್ರಜ್ಞರಿರುವ ಚಿತ್ರಕ್ಕೆ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ರಕ್ಷಿತ್ ಶೆಟ್ಟಿ ಅವರು, ಪುಷ್ಕರ್ ಸರ್, HK ಪ್ರಕಾಶ್ ಸರ್ ಹಾಗೂ ಸಚಿನ್ ಜಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್. ಅಂದರೆ ಶ್ಯಾಮಿ ಅವ್ರು ಹೇಳಿದಾಗೆ ದಿಸ್ ಇಸ್ ಅ ಲೈಫ್ ಟೈಮ್, ಒಂದ್ಸತಿ ಲೈಫಲ್ಲಿ ಇಂಥ ಒಂದು ಪ್ರಾಜೆಕ್ಟ್ ಆಗೋದು. ಸೊ ಇಂಥ ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು, ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಏನಂದರೆ ಅಜನೀಶ್ ಅವರೊಟ್ಟಿಗೆ ಕೊಲಾಬ್ರೇಟ್ ಮಾಡ್ತಿರೋದು. ನಾನು ತುಂಬ ಇಷ್ಟಪಡುವಂಥ ಮ್ಯೂಸಿಷಿಯನ್, ಅದ್ಭುತವಾದ ಬ್ರಿಲಿಯಂಟ್ ಮ್ಯೂಸಿಷಿಯನ್ ಅಜನೀಶ್ ಅವರು. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಈ ಚಿತ್ರಕ್ಕೆ 2 ಹಾಡುಗಳನ್ನ ಮಾಡ್ತಾ ಇದ್ದೀನಿ. 2 ಹಾಡುಗಳು ಅಂದರೆ ಇಟ್ ವಾಸ್ ನಾಟ್ ಈಸಿ ಫಾರ್ ಮಿ ಟು ಕ್ರ್ಯಾಕ್, ಯಾಕಂದರೆ ತುಂಬ ಫ್ರೆಶ್ ಆಗಿತ್ತು, ಎಲ್ಲ ಸಿಚುವೇಶನ್ಸು ಎಲ್ಲ ತುಂಬ ವಿಭಿನ್ನವಾಗಿತ್ತು. ಸೊ ಬಟ್ ಎಲ್ಲ ಇಟ್ ವಾಸ್ ಅ ಪರ್ಫೆಕ್ಟ್ ಟೀಮ್ ವರ್ಕ್. ಎಲ್ಲ ಇಂಟ್ರೆಸ್ಟಿಂಗ್. ರಕ್ಷಿತ್, ಹಾಯ್, ರೇವಂತ್ ಮಾತಾಡೋದು ಸೋನಾ ನ್ಯೂಸಿಂದ. We wanted to create a fantasy world, and we wanted to mix a lot of Nagarjun Sharma anta namma one of the writers in 7 Hours. So ಅವರು 4 ಹಾಡುಗಳನ್ನು ಅವರು ಬರೆದಿದ್ದಾರೆ. ತೆಲುಗಲ್ಲಿ ರಾಮ್ ಜೋಗಯ್ಯ ಶಾಸ್ತ್ರಿ ಅವರು 4 ಹಾಡುಗಳನ್ನ ಬರೆದಿದ್ದಾರೆ. ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ತುಂಬ ಸುಲಭ ಆಯ್ತು ನಮ್ಗೆ, ಯಾಕಂದ್ರೆ ಅವ್ರು ಕನ್ನಡನೂ ಬರುತ್ತೆ. ಆ್ಯಂಡ್ ತೆಲುಗಲ್ಲಿ ಹಿ ಇಸ್ ಗಿವನ್ ತುಂಬ ದೊಡ್ಡ ಹಿಟ್ಸ್ ಕೊಟ್ಟಿದ್ದಾರೆ ಅವರು. And Nagarjun, Tamil. So Nagarjun is been ಕನ್ನಡದ್ದು ಲಿರಿಕ್ಸ್ ಬರೆಯೋದು ಮಾತ್ರ ಅಲ್ಲ, ಬೇರೆ ಎಲ್ಲಾ ಲ್ಯಾಂಗ್ವೇಜ್ದು ಲಿರಿಕ್ಸ್ ಜೊತೆ ಕೋಆರ್ಡಿನೇಷನ್ ನಾನು ಫಸ್ಟ್ ಇನಿಷಿಯೇಟ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು, ಕೋಆರ್ಡಿನೇಷನ್ ಮಾಡೋದು ನಾಗಾರ್ಜುನ ಮಾಡ್ತಾ ಇದ್ದಾರೆ. ಬಿಕಾಸ್ ಹಿ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ತೆಲುಗು, ಐ ಮೀನ್ ಹಿ ಸ್ಪೀಕ್ಸ್ ತೆಲುಗು, and he also understands Tamil also. Malayalam, we have people in our office, in Charlie team, they have also been helping us. So Nagarjun mainly has been coordinating with every language in terms of lyrics. ಗಾಯಕರು ನಮ್ಮ ಕನ್ನಡದವರೇನೇ ಇದ್ದಾರೆ. ವಿಜಯ್ ಪ್ರಕಾಶ್ ಒಂದು ಹಾಡು 4 ಲ್ಯಾಂಗ್ವೇಜ್ ಅಲ್ಲಿ ಹಾಡ್ತಾರೆ. ಇನ್ನು ನನಗೆ ಎಕ್ಸಾಕ್ಟ್ ಆಗಿ ನೇಮ್ಸ್, ಐ ಥಿಂಕ್ ನಾಗಾರ್ಜುನ್ ಇಸ್ ಬೆಟರ್ ಪರ್ಸನ್ ಟು ನನಗೆ so this somebody else should write because I don't write kissing scenes. At least when I'm acting in the film. But apart from that, I think there is a very subtle love story between us. We don't like each other in the film, or okay, she doesn't like me. I'm not sure. So, but there's a very subtle layer of romance in the film.
Who is your favorite hero in Telugu? My favorite hero in Telugu is I like Junior NTR. Why? Because I like the way he presents himself off screen also and on screen both. I think he can carry off anything, and the kind of energy what he has, it's truly amazing. మీ ట్రైలర్ని తెలుగులో నాని రిలీజ్ చేశారు కదా ఇప్పుడు ట్విట్టర్ ద్వారా. Yeah. So he's the most simplest guy I have spoken to. I've only spoken to him once, and as soon as I called him, he was so sweet. He was so sweet that even before I asked him that, can you release the trailer for us? He said, yeah. He was informed that I'll be calling for the trailer release. So even before I asked him, I was like, he was like, no, I will release the trailer so that I'll get to watch the trailer 5 minutes before everyone. So he was very sweet. Rakshit sir. Probably somebody else should write because I don't write kissing scenes. At least when I'm acting in the film. But apart from that, I think there is a very subtle love story between us. We don't like each other in the film. Or okay, she doesn't like me. I'm not sure. But there's a very subtle layer of romance in the film. Yeah. Who is your favorite hero in Telugu? My favorite hero in Telugu is I like Junior NTR. Why? Because I like the way he presents himself off screen also and on screen both. I think he can carry off anything, and the kind of energy what he has, it's truly amazing. మీ ట్రైలర్ని తెలుగులో నాని రిలీజ్ చేశారు కదా ఇప్పుడు ట్విట్టర్ ద్వారా. Yeah. So he's the most simplest guy I have spoken to. I've only spoken to him once, and as soon as I called him, he was so sweet. He was so sweet that even before I asked him that, can you release the trailer for us? He said, yeah. He was informed that I'll be calling for the trailer release. So even before I asked him, I was like, he was like, no, I will release the trailer so that I'll get to watch the trailer 5 minutes before everyone. So he was very sweet. Rakshit sir. Obviously, you'll have to watch like 4-5 times, and then you will know what is it actually. So ನಾನು ಅದನ್ನ ಬಿಟ್ಕೊಡಲ್ಲ. ಸೊ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಬಟ್ 4-5 ಸಲ ನೋಡಿ ನೀವು ನನಗೆ ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳಿ. KGF ಕನ್ನಡ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಅದಕ್ಕೂ ಮುಂಚೆ ನಿಮಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಇತ್ತಾ? ಅಂದ್ರೆ ಆ ಪ್ಲಾನ್ ಇತ್ತು, ಬಟ್ KGF gave us the confidence. I think KGF ಇಲ್ಲ ಅಂದಿದ್ರೆ ನಾವು ಇವತ್ತು ಭಯ ಪಡ್ಕೊಂಡೆ ಮಾಡ್ತಾ ಇದ್ವಿ. ಬಟ್ KGF ಆ ಕಾನ್ಫಿಡೆನ್ಸ್ ಕೊಟ್ಟಿರೋದ್ರಿಂದ ಡೆಫಿನೆಟ್ಲಿ ನಮಗೂ ಒಂದು ಪ್ರೋತ್ಸಾಹ ಬಂದಿದೆ. Hi sir. Padmashri. How much you know about real cop? Their practices, their understanding. I didn't act as a real cop. I mean, he's a real cop, but see, the whole idea was that he is placed in a town called Amravati, where nobody listens to him, nobody cares about a police cop, and he doesn't have a higher official whom he's answerable to, probably, at least not in Amravati. So we have taken that liberty, but otherwise, what do I know about cops? I know how much they work. I know, especially because Pushkar, because he's doing some research on the cops, so I know how much hard is their job. I know that they don't like regular other jobs. They don't get holidays, and they even if you call them at night 2 o'clock, and they still get up and go and do their job. And because of them, we all are happy here, safe and happy. All right, we have one more question. Space for one more question. Sir, with a
ಸರ್ ರೆಡ್ ಶರ್ಟ್ ಸರ್ ಇಲ್ಲಿ ಒಂದು ಇಲ್ಲ ಇಲ್ಲ 8 ಕ್ವೆಶ್ಚನ್ ಮಾಡಲ್ಲ ಸರ್, ನಿಮ್ದು ಬರುತ್ತೆ. ಒಂದು ನಿಮಿಷ. ಈ 8 ಅಲ್ಲ, ನೀವು ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಹಾಯ್. Yeah. So after this film, and there's one more film which I've almost completed 50%. After that, I'm planning to start my direction called Punyakoti. So it's based on a legend which exists in. It's a poetry. It's a Kannada poetry, very famous for Kannada poetry, and I'm taking the gist of it and making a film out of it. Alright, so Hello, Vivek from Manorama News from Kerala. Hi. First of all the best for your future project. Thank you so much. After watching your trailer, we knew your past. We knew your future, but we don't know your past in real life. Can you describe something? I explained it. So yeah, probably I got a little emotional, so my voice couldn't reach you. So I finished my IT and I came to Bangalore, and I was working in an IT company called Symphony Services. And as I was working for 2 years in Symphony Services, I knew that I'm going to get into films. So when I was working, I was doing a testing job which requires like 3 hours. In 3 hours you can finish the job. So I had five more hours. So I used to go and watch interviews of filmmakers whom I like Quentin Tarantino, Guy Ritchie. I used to watch their interviews, and when they explained that why they kept this shot, or when they explained why this dialogue was there. So I tried to understand their perspective on films. Also, I was a huge fan of Shankar Nasser. So Malgudi Days was my constant. It was a Bible to me, and few films what he made here. So during IT, I used that 5 years to learn filmmaking, and I started doing short films and all. And after I did a couple of short films, and then I got a break in a film called Namiyere Lundina, which didn't work in the box office. And then I did a film called Tughlaq, again the same director, which also didn't work in the box office. And then there was a debutant director called Suni who made a film called Simple Love Story, and it had amazing dialogues and good PR strategy he had there. So that film did wonders. And after that, I directed a film called Ulidaru Kannante, after which I acted in a couple of films, and then after that I produced a film called Kirik Party, which was one of the biggest blockbusters in Kannada. And after that, 3 years we have been working on this film. thank you. It's interesting. ರಕ್ಷಿತ್, ಹಾಯ್, ರೇವಂತ್ ಮಾತಾಡೋದು ಸುವರ್ಣ ನ್ಯೂಸ್ ಇಂದ. We wanted to create a fantasy world, and we wanted to mix a lot of